ನಮಸ್ತೆ ಎವ್ರಿವನ್. ಮ್ಯಾಗಿ ಒಳ್ಳೆಯದಲ್ಲ, ಅದ್ರ ಬದಲು ಓಟ್ಸ್ ತಿನ್ನಿ. ಓಟ್ಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಡೈಟಿಷಿಯನ್ ಈವನ್ ಇನ್ ಯುವರ್ ವೆಯ್ಟ್ ಲಾಸ್ ನೀವು ಬ್ರೇಕ್ಫಾಸ್ಟ್ ಬದಲು ಓಟ್ಸ್ನ ತಿನ್ನಿ. ಈ ಡೈಲಾಗ್ನ ಎಷ್ಟು ಜನ ಕೇಳ್ತೀರಾ? ಆದರೆ ನಿಮಗೆಲ್ಲ ಗೊತ್ತಾ, ನೀವು ಓಟ್ಸ್ನ ಹೆಲ್ದಿ ಅಂದ್ಕೊಂಡು ನಿಮ್ಮ ಬಾಡಿಗೆ ಕ್ಯಾನ್ಸರ್ನ ಇನ್ವೈಟ್ ಮಾಡ್ತಿದ್ದೀರಾ ಅಂತ. ಹೇಗೆ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನಮಸ್ತೆ, ನಾನು ಡಾಕ್ಟರ್ ಮೀನಾಕ್ಷಿ, ಆಯುರ್ವೇದಿಕ್ ಫಿಸಿಷಿಯನ್. ಓಟ್ಸ್ ಕಂಟೇನ್ ಆ್ಯಂಟಿ ನ್ಯೂಟ್ರಿಯೆಂಟ್ಸ್. ಇದು ನಮ್ಮ ಬಾಡಿಲಿರೋ ಮಿನರಲ್ಸ್ನ ಎಲ್ಲ ಗ್ರ್ಯಾಬ್ ಮಾಡುತ್ತೆ ಆರ್ ಅಬ್ಸರ್ವ್ ಮಾಡುತ್ತೆ. ಆದರೆ ನೀವು ಓಟ್ಸ್ ತಿಂದಾಗ ನಿಮಗೆ ಎನರ್ಜೆಟಿಕ್ ಯಾಕೆ ಅನಿಸುತ್ತೆ ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ. ಸೊ ಇಟ್ ಇನ್ಕ್ರೀಸಸ್ ಗ್ಲೂಕೋಸ್. ನಿಮ್ಮ ಬಾಡಿಲಿ ಗ್ಲೂಕೋಸ್ ಇನ್ಕ್ರೀಸ್ ಮಾಡುತ್ತೆ. ಅದರಿಂದ ನಿಮಗೆ ಓಟ್ಸ್ ತಿಂದಾಗ ಎನರ್ಜೆಟಿಕ್ ಅನಿಸುತ್ತೆ ಬಾಡಿ. ನಿಮ್ಮ ಬಾಡಿಗೆ ಯಾವುದೇ ರೀತಿ ಪ್ರೋಟೀನ್ ಸಿಗಲ್ಲ. ಒಂದು ಬೌಲ್ ಆಫ್ ಓಟ್ಸ್ ಹ್ಯಾವ್ ಓನ್ಲಿ 5 ಗ್ರಾಮ್ಸ್ ಆಫ್ ಪ್ರೋಟೀನ್. 5 ಗ್ರಾಮ್ಸ್ ಪ್ರೋಟೀನ್ ನಿಮ್ಮ ಬಾಡಿಗೆ ಬರುತ್ತೆ ಅಷ್ಟೇ. ಈವನ್ ಫೈಬರ್ ಕೂಡ ಅದರಲ್ಲಿ ಕಮ್ಮಿನೇ ಇರೋದು. ಜಾಸ್ತಿ ಇರೋದು ಅಂದರೆ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಆ್ಯಂಟಿ ಮಿನರಲ್ಸ್ ಮಾತ್ರ. ಸ್ಪೆಷಲ್ ಪಾಯಿಂಟ್, ಇದರಲ್ಲಿ ಹರ್ಬಿಸೈಡ್ ಅನ್ನೋ ಕಂಟೆಂಟ್ ಇದೆ. ಇದು ಹರ್ಬಿಸೈಡ್ ಅನ್ನೋದು ಕ್ಯಾನ್ಸರ್ಗೆ ಲಿಂಕ್ ಆಗಿರೋದು. ಸೊ ನೀವು ರೆಗ್ಯುಲರ್ ಆಗಿ ಓಟ್ಸ್ ತಿಂದರೆ ನೀವು ನಿಮ್ಮ ಬಾಡಿಗೆ ಕ್ಯಾನ್ಸರ್ನ ಇನ್ವೈಟ್ ಮಾಡ್ತಿದ್ದೀರ ಹೊರತು ನಿಮ್ಮ ಬಾಡಿನ ಹೆಲ್ದಿಯಾಗಿ ಮೇಂಟೈನ್ ಮಾಡ್ತೀರ. ಇನ್ನು ಹಾಗಂತ ಓಟ್ಸ್ ತಿನ್ನಲೇಬೇಡಿ ಅಂತ ಹೇಳ್ತಿಲ್ಲ. ರೇರಾಗಿ ಆ್ಯಸ್ ಅ ಸ್ನ್ಯಾಕ್ಸ್ ನೀವು ತೊಗೊಂಡ್ರೆ ಒಳ್ಳೆಯದು. ಆದರೆ ನೀವು ಮ್ಯಾಗಿನ ಅನ್ಹೆಲ್ದಿ, ಸೊ ಇನ್ಸ್ಟೆಡ್ ಆಫ್ ಮ್ಯಾಗಿ ಓಟ್ಸ್ ತಿನ್ನಿ ಆರ್ ಬ್ರೇಕ್ಫಾಸ್ಟ್ನ ರಿಪ್ಲೇಸ್ ಮಾಡಿ ಓಟ್ಸ್ ತಿನ್ನಿ ರೆಗ್ಯುಲರಾಗಿ ಅನ್ನೋದು ತಪ್ಪು. ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಓಟ್ಸ್ ಪ್ರಿಯರಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.